ಗದಗ ಜಿಲ್ಲಾ ರೋಣ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾರ್ಯಕಾರಿಣಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ 2025 ಮತ್ತು 26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಅವರನ್ನು ಗೌರವಿಸಿದರು. ಈ ಸಂದರ್ಭದಲ್ಲಿ ಬಿವೈ ಕ್ಯಾವ್ಗಲ್, ಕೆಎಚ್ ಪಾಟೀಲ್, ಅಕ್ಷಯ್ ಐ ಪಾಟೀಲ್, ಕೀರ್ತಿರಾಜ್, ರವಿಕಿರಣ್, ವೀರನಗೌಡ, ಮೊಹಮ್ಮದ್ ಪಾಟೀಲ್, ವಾಣಿ, ಶ್ರೀಮತಿ ಭೀಮವ್ವ ಗುಳುಗುಳಿ, ಮುತ್ತುರಾಜ ನವಲ್ಗುಂದ, ಗೋಪಿ ರಾಯನಗೌಡ, ಮಹೇಶ್ ಕಳಸಣ್ಣವರ್, ಬಸವರಾಜ್ ಹೊಸಳ್ಳಿ, ಯಲ್ಲಪ್ಪ ಕಿರೇಸೂರ್, ವಿನಾಯಕ ಜಕ್ಕನಗೌಡ್, ಆನಂದ ರಾಥೋಡ್, ಪ್ರವೀಣ್ ರಡ್ಡೇರ್, ಸೋಮು ನಾಗರಾಜ್, ರಾಜು ಸಾಪಿಂಜಾರ್, ಅಪ್ಪುರಾಜ್ ನವಲ್ಗುಂದ್, ಲಕ್ಷ್ಮೀ ಕಿರೇಸೂರ್, ಶಾಬಾಜ್ ಗದಗ, ಆಶಿಫ್ ಮುಗುನೂರ್, ಗಣ್ಯಮಾನ್ಯರು ಹಾಗೂ ರೋಣ ತಾಲೂಕು ಬ್ಲಾಕ್ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಪಕ್ಷದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, NKS 24 ರೋಣ. ಏನಾದ್ರು ಒಂದು ಉಪಯೋಗ ಆಗುವಂತ ಕಾರ್ಯಕ್ರಮ ನಾವು ಮಾಡ್ಬೇಕು ಇದ್ರೊಳಗೆ ಅಂತ ಹೇಳಿದಾಗ ಎಲ್ಲ ನಮ್ಮ ರೋಡ ಯೂತ್ ಕಾಂಗ್ರೆಸ್ ಕಮಿಟಿಯವರು ಕೃಷ್ಣಗೌಡರ ಒಂದು ನೇತೃತ್ವದಲ್ಲಿ ಎಲ್ಲ ನಮ್ಮ SSLC ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಂದವರಿಗೆ ಸನ್ಮಾನ ಮಾಡ್ಬೇಕಂತ ಹೇಳಿ ನಾವು ಒಂದು ನಿರ್ಣಯ ಕೂಡ ತಗೊಂಡು ಇವತ್ತು ಆ ರೀತಿ ಒಳಗೆ ಆ ಕಾರ್ಯಕ್ರಮ ಕೂಡ ಇಲ್ಲಿ ಮಾಡಿದೀವಿ. ಇದನ್ನ ಯಾಕೆ ಮಾಡ್ತೀವಪ್ಪ ಅಂದ್ರೆ, ಈ ಗೌರವ ಕೊಡೋದು ಯಾಕಪ್ಪ ಅಂದ್ರೆ, ಮುಂದೆ ಮತ್ತೆ ಯಾರ್ಯಾರು ಇವತ್ತು ನಿಮ್ಮ ಸಹೋದರ ಇರ್ಬೋದು, ಮತ್ತೆ ನಿಮ್ಮ ಊರಾಗ ನಿಮ್ಮ ರಿಲೇಷನ್ಸ್ ಇರ್ಬೋದು, ಅಥವಾ ನಿಮ್ಮ ಊರುಗಳ ಬೇರೆಯವರು ಇರ್ಬೋದು, ಅವರಿಗೆ ಕೂಡ ಮುಂದಿನ ಸಲ ಅವ್ರೇನು 10th ಬರ್ತಾರೆ, PUC ಹೋಗ್ತಾರ, ಅವರಿಗೆ ನೀವು ಸ್ಫೂರ್ತಿ ಆಗಲಿ ಅಂತ ಹೇಳಿ ನಿಮ್ದು ಮಾಡಿದಾಗ ನಾವು ಮಾಧ್ಯಮದೊಳಗೆ ಮತ್ತು ಸೋಷಿಯಲ್ ಮೀಡಿಯಾದೊಳಗೆ ಬಿಟ್ಟಾಗ ಅವ್ರಿಗೆ ಕೂಡ ಅದೊಂದು ಸ್ಫೂರ್ತಿ ಅನಿಸ್ತೈತಿ ಅನ್ನೋ ಒಂದು ಕಾರಣಕ್ಕೆ ಮತ್ತು ನಿಮ್ಮ ಸಾಧನೆ ಮೆಚ್ಚಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಇದು ಒಂದು ದೊಡ್ಡ ಕಾರ್ಯಕ್ರಮ. ಗೌರವ ಕೊಡೋದಂದ್ರೆ ಒಂದು ಬಹಳ ಇವತ್ತು ಅರ್ಥ ಇದೆ. ಯಾಕಂದ್ರೆ ವರ್ಷ ಪೂರ್ತಿ ನೀವು ಎಲ್ಲಾ ಕೆಲಸಗಳನ್ನು ಮಾಡ್ಕೊಂತ ಏನೋ ಕಷ್ಟಗಳಿದ್ರು ಕೂಡ ಕೆಲವೊಬ್ರು ಹಾಸ್ಟೆಲ್ ಒಳಗೆ ಓದಿರಿ, ಕೆಲವೊಬ್ರು ಗೌರ್ಮೆಂಟ್ ಸ್ಕೂಲ್ಸ್ ಒಳಗೆ ಓದಿದ್ರಿ, ಕೆಲವೊಬ್ರು ಪ್ರೈವೇಟ್ ಸ್ಕೂಲ್ಸ್ ಒಳಗೆ ಓದಿದ್ರಿ, ಇಂಗ್ಲಿಷ್ ಇರ್ಬೋದು, ಉರ್ದು ಇರ್ಬೋದು, ಕನ್ನಡ ಇರ್ಬೋದು, ಏನೋ ಕಷ್ಟಗಳಿದ್ರು ಕೂಡ ಅವನ್ನೆಲ್ಲ ನೀವು ಹೊರ ಒಮ್ಮೆ ಸಾಧನೆ ಮಾಡಿದ್ರಲ್ಲ, ಆ ಸಾಧನೆಗೆ ಈ ಗೌರವ ನಿಮಗೆ ಬಹಳ ಖುಷಿ ಅನಿಸ್ತದೆ. ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಗೌಡ ಪಾಟೀಲ್ ಅವರೇ, ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಹಿರಿಯ ಸಹೋದರರ ಸಮಾನರು, ಅವರು ಕೂಡ ಸದಾ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸದಾ ಕೆಲಸ ಮಾಡಿ ಬರ್ತಾ ಇದ್ದಾರೆ. ಅವರು ಕೂಡ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ವಿವೇಕ್ ಯಾವಲ್ ಅವರೇ, ನಮ್ಮ ಗದಗ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ಕೀರ್ತಿರಾಜ್ ಅವರೇ, ಮತ್ತೋರ್ವ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿಗಳು ಆತ್ಮೀಯರಾಗಿರ್ತಕ್ಕಂಥ ರವಿಕಿರಣ್ ಅವರೇ, ಮತ್ತೋರ್ವ ನಮ್ಮ ಆತ್ಮೀಯ ಸಹೋದರ ಸಮಾನರು, ಸಾಕಷ್ಟು ವರ್ಷಗಳಿಂದ ಯೂತ್ ಕಾಂಗ್ರೆಸ್ನಲ್ಲಿ ಅನುಭವ ಇಟ್ಕೊಂಡಿರ್ತಕ್ಕಂಥ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಮತ್ತೋರ್ವ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಅಹಮದ್ ಕಾಜಿ ಅವರೇ, ಮತ್ತೋರ್ವ ನಮ್ಮ ಆತ್ಮೀಯರು ಬಹಳಷ್ಟು ವಿಚಾರಗಳನ್ನು ನಮ್ಗೆ ಸಿಕ್ಕಾಗ ಬಹಳಷ್ಟು ವಿಚಾರಗಳನ್ನು ಹೇಳ್ತಿರ್ತಾರೆ. ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಅಜ್ಜಣ್ಣ ಹೊಗ್ಗಣ್ಣವರವರೇ, ಮತ್ತೋರ್ವ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಗವಾರಿ ಅವರೇ, ಕಾಜಿ ಅವರೇ, ತುಳುಕಿ, ನಮ್ಮ ಮುತ್ತುರಾಜ್ ನವಲ್ಗುಂದ್ ಅವರೇ, ಎಳವತ್ತಿ ಅವರೇ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಬ್ಲಾಕ್ ಅಧ್ಯಕ್ಷರು, ಅಸೆಂಬ್ಲಿ ಅಧ್ಯಕ್ಷರು, ನಮ್ಮ ವಾಣಿ ಹಿರೇಮಠ ಅವರೇ, ನಮ್ಮ ಗದಗ ಜಿಲ್ಲಾ ಘಟಕಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸೆಕ್ರೆಟರಿಗಳು, ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಿಶೇಷವಾಗಿ ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಇಷ್ಟು ಜನ ಮಾಧ್ಯಮದಲ್ಲಿದ್ದರು ಬಂದಿದ್ದೀರಿ, ನಿಮಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ. ಇವತ್ತು ಏನಪ್ಪಾ ಅಂದ್ರೆ, ಆಕ್ಚುಲಿ ಇವತ್ತು ನಾವು ಇದು ಪ್ಲಾನ್ ಮಾಡಿದ್ದೇನೆಂದ್ರೆ, ಒಂದು ನಮ್ಮ ಎಕ್ಸಿಕ್ಯೂಟಿವ್ ಮೀಟ್, ನಮ್ಮ ಕಾರ್ಯಕಾರಿಣಿ ಸಭೆಯನ್ನ ನಾವಿಲ್ಲಿ ಪ್ಲಾನ್ ಮಾಡಿದ್ವಿ. ಇವತ್ತು ಏನಪ್ಪಾ ಅಂದ್ರೆ ನಮ್ದೆಲ್ಲ ಇವತ್ತು ನಮ್ಮ ಗದಗ ಜಿಲ್ಲೆಯಲ್ಲಿ 4 ಮತಕ್ಷೇತ್ರಗಳು, ರೋಣ, ನರಗುಂದ, ಶಿರಟ್ಟಿ ಮತ್ತು ಗದಗ ಜಿಲ್ಲೆ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಕಮಿಟಿಯ ಎಕ್ಸಿಕ್ಯೂಟಿವ್ಸ್ ಪ್ಲಸ್ ನಮ್ಮ ಉಸ್ತುವಾರಿಗಳ ಒಂದು ನೇತೃತ್ವದಲ್ಲಿ ನಮ್ಮ ರಿವ್ಯೂ ಮೀಟಿಂಗ್ಸ್ ಅನ್ನ ನಾವು ಇವತ್ತು ಇಲ್ಲೇ ಇಟ್ಕೊಂಡಿದ್ವಿ. ಏನಪ್ಪಾ ಅಂದ್ರೆ, ಈಗ ಇಲ್ಲಿ ಏನ್ ನಡೆದಿದ್ದಾವ ಜವಾರಿ ಅವರ ಸ್ವಲ್ಪ ನೀವು ಆರಾಮ್ ಕುಂತ್ಕೊಳ್ಬೇಕು. ಒಂದು 2 ನಿಮಿಷ. ಎವ್ರಿ ಚುನಾವಣೆಗಳಿರ್ಬೋದು ಅಥವಾ 2 ವರ್ಷಗಳಲ್ಲಿ MLA ಎಲೆಕ್ಷನ್ಗಳಿರ್ಬೋದು, MLC ಎಲೆಕ್ಷನ್ಗಳು ಕೂಡ ಇವತ್ತು ಬರ್ತಾ ಇದಾವೆ. ಮೊನ್ನೆ ತಾನೇ
ನಮ್ಮ MLC ಅಭ್ಯರ್ಥಿಗಳಾಗಿರ್ತಕ್ಕಂತಹ ಶ್ರೀ ಮೋಹನ್ ಲಿಂಬಿಕಾಯಿ ಸರ್ ಕೂಡ ಇಲ್ಲಿ ಬಂದು ಹೋಗಿದ್ದಾರೆ. ಅವತ್ತು ಕೂಡ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಇದ್ರು, ಅನೇಕ ನಮ್ಮ ಯುವ ಕಾಂಗ್ರೆಸ್ ಅವರು ಎಲ್ಲರೂ ಇದ್ರು. ಅವತ್ತು ಕೂಡ ಇವೆಲ್ಲ ಚುನಾವಣೆಗಳಿಗೆ ಏನಪ್ಪ ನಮ್ಮ ಕಡೆಯಿಂದ ಏನು ಹೆಂಗೆ ನಾವು ಮಾಡ್ಬೇಕನ್ನುವಂತ ಒಂದು ಸ್ಟ್ರಾಟಜಿಗಳನ್ನ ಡಿಸ್ಕಸ್ ಮಾಡಕ್ಕೆ ಇದೊಂದು ಎಕ್ಸಿಕ್ಯೂಟಿವ್ ಮೀಟಿಂಗ್ ಅನ್ನು ನಾವು ಇಟ್ಕೊಂಡಾಗ ನಮ್ಮ ರೋಡ್ ಯುವ ಕಾಂಗ್ರೆಸ್ಸಿನ ಎಲ್ಲ ನಮ್ಮ ಸಹೋದ್ಯೋಗಿಗಳು ಒಂದು ಏನು ನಮಗೆ